ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತಾನು. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಗುರುವಾಯೂರು ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿ ಹೇಗೆ ಹೋದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಚಂದ್ರಗಿರಿ ಮನೆಯಿಂದ ಕಾಸರಗೋಡು ರೈಲ್ವೆ ಸ್ಟೇಷನಿಗೆ ಆಟೋ ಮಾಡಿಕೊಂಡೇ ಬಂದ್ವಿ. 8 ಕಿಲೋಮೀಟರ್ ದೂರ ಇದೆ ಚಂದ್ರಗಿರಿಯಿಂದ ಕಾಸರಗೋಡು ರೈಲ್ವೆ ಸ್ಟೇಷನಿಗೆ. ಒಂದು ಟ್ರೈನ್ ಇನ್ನೂ ಸಹ ಬಂದಿರಲಿಲ್ಲ, ಹಾಗೆ ವೇಟ್ ಮಾಡ್ತಾ ಇದ್ವಿ. ಟ್ರೈನ್ ಇರೋದು 2 o'clock ಮಧ್ಯಾಹ್ನ. ಆ್ಯಕ್ಚುಲಿ ಅದು 12:30ಗೆ ಬರಬೇಕಾದ ಟ್ರೈನ್ ಲೇಟಾಗಿ ಬಂದಿತ್ತು. ಸೊ 2 o'clock ತನಕ ವೇಟ್ ಮಾಡ್ತಾ ಇದ್ವಿ. ಟ್ರೈನ್ ಸಿಕ್ಕ ನಂತರ ಟ್ರೈನಲ್ಲಿ ಹತ್ತಿದ್ವಿ. ನಾವೀಗ ಹೋದದ್ದು ಮ್ಯಾಂಗ್ಳೂರ್ ಟು ಟ್ರೈನ್ರಮ್ ಸ್ಪೆಷಲ್ ಎಕ್ಸ್ಪ್ರೆಸ್ಸಲ್ಲಿ ನಾವು ಬಂದಿದ್ದು. ತ್ರಿಶೂರ್ ರೈಲ್ವೆ ಸ್ಟೇಷನಲ್ಲಿ ನಾವು ಇಳಿದಿದ್ವಿ. ನೋಡಿದೆ ತ್ರಿಶೂರ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಬೇರೆ ಟ್ರೈನ್ ಕ್ಯಾಚ್ ಮಾಡಬೇಕು. ನಾವೀಗ ತ್ರಿಶೂರ್ ರೈಲ್ವೆ ಸ್ಟೇಷನಲ್ಲಿ ಇದ್ದೇವೆ. ನಾನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಕೂಡ. ಇದೀಗ ಸೆಕೆಂಡ್ ಟ್ರೈನಲ್ಲಿ ಹತ್ತಿದ್ದೇವೆ ಗುರುವಾಯೂರಿಗೆ ಹೋಗುವಂಥದ್ದು, ಪ್ಯಾಸೆಂಜರ್. ಸೊ ಇದು 8:10ಗೆ ಬಿಡ್ತದೆ ತ್ರಿಶೂರ್ ರೈಲ್ವೆ ಸ್ಟೇಷನಿಂದ. ಆ್ಯಂಡ್ ನಾವು ಕಾಸರಗೋಡಿಂದ ತ್ರಿಶೂರಿಗೆ 2 ಗಂಟೆಗೆ ಹೊರಟಿ 7:10ಕ್ಕೆ ತ್ರಿಶೂರ್ ಸ್ಟೇಷನಿಗೆ ಮುಟ್ಟಿದ್ದೇವೆ. ಸೆಕೆಂಡ್ ಪ್ಯಾಸೆಂಜರ್ ಕರೆಕ್ಟ್ 8:10ಕ್ಕೆ ಬಿಡ್ತೇವೆ, ರೆಡಿ ಟ್ರೈನ್. ಹಾಗೆ ನಾವೆಲ್ಲರೂ ಹತ್ತಿ ಹರಟೆ ಹೊರಡ್ತಾ ಇದ್ದೇವೆ. ಹಾಗೆ ಮಾತಾಡ್ತಾ ಬಾದಾಮ್ ಹಾಲ್ಸ ತಗೊಂಡ್ವಿ ಟ್ರೈನಲ್ಲಿ. ಅದಾದಮೇಲೆ ಗುರುವಾಯೂರು ರೈಲ್ವೆ ಸ್ಟೇಷನಿಗೆ ಎತ್ತಿದ್ವಿ. ನೋಡಿ, ತ್ರಿಶೂರಿಂದ ಗುರುವಾಯೂರು ರೈಲ್ವೆ ಸ್ಟೇಷನಿಗೆ 2 ಸ್ಟಾಪ್ ಇರೋದು. ಸೊ ಬೇಗ ಎತ್ತಿದ್ವಿ. 8:20ಗೆ ಟ್ರೈನ್ ಬಿಟ್ಟದ್ದು. 8:50 ಆಗುವಾಗ ನಾವು ಗುರುವಾಯೂರು ರೈಲ್ವೆ ಸ್ಟೇಷನಲ್ಲಿ ಇದ್ವಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗುರುವಾಯೂರು ರೈಲ್ವೆ ಸ್ಟೇಷನ್. ನನ್ನ ಅಪ್ಪ ಮೊದಲೊಮ್ಮೆ ಬಂದಿದ್ರಂತೆ, ಆವಾಗ ಇಷ್ಟೆಲ್ಲ ಫೆಸಿಲಿಟಿ ಇಲ್ಲ ಇತ್ತಂತೆ. ಇವಾಗ ತುಂಬ ಅಂದರೆ ತುಂಬ ಅಪ್ಡೇಟ್ ಆಗ್ತಾ ಉಂಟು ರೈಲ್ವೆ ಸ್ಟೇಷನ್ಸ್ ಕೂಡ. ಆ್ಯಕ್ಚುಲಿ ಗುರುವಾಯೂರು ಟೆಂಪಲಿಂದ ರೈಲ್ವೆ ಸ್ಟೇಷನಿಗೆ 800 ಮೀಟರ್ ವಾಕಾಗಿ ಹೋಗ್ಬೋದು. ನಾವು ಟ್ಯಾಕ್ಸಿ ಮಾಡಿ ಹೋದ್ವಿ, 80 ರೂಪೀಸ್ ತಗೊಂಡ್ರು. ನೋಡಿ, ಫೈನಲಿ ಗುರುವಾಯೂರು ಟೆಂಪಲ್ ಇದು ದ್ವಾರ ಎತ್ತಿದ್ವಿ. ಫುಲ್ ಇಲ್ಲಿ ಶಾಪ್ಸೇ ಇರೋದು. ಆ್ಯಂಡ್ ಇಲ್ಲೇ ನಮಗೆ ರೂಮ್ ಇದು ಆನರ್ ಕೂಡ ಸಿಕ್ಕಿದ್ರು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ನನಗಂತೂ ಈ ಕ್ಷೇತ್ರದಲ್ಲಿ ಕಾಲಿಡುವಾಗ ಮೈಯೆಲ್ಲ ರೋಮಾಂಚಕವಾಯಿತು. ಯಾಕಂದರೆ ಗುರುವಾಯೂರು ಕ್ಷೇತ್ರದ ಬಗ್ಗೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಹಾಗೆ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಿಂದು ನೋಡಿ ಕೇಳಿ ಗೊತ್ತು ಹೊರತು ಇಷ್ಟು ಬೇಗ ನಾವು ಫ್ಯಾಮಿಲಿ ಸಮೇತ ಹೋಗ್ತೇವೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಳ್ಳಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ನಮ್ಮನ್ನು ಕರೆಸಿಕೊಂಡಿದ್ದೇವೆ ಅಂತ ನಾನಂತೂ ನಂಬಿದ್ದೇನೆ. ಆ್ಯಂಡ್ ಇಲ್ಲಿ ತುಂಬ ಖುಷಿಯಾಗುವಂಥದ್ದು ಏನಂದರೆ, ಇಲ್ಲಿ ಪ್ರತಿಯೊಂದು ಜಾಗ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಅದಂತೂ ತುಂಬ ಖುಷಿಯಾಯಿತು ನೋಡಿ. ಆ್ಯಂಡ್ ಸಿಸ್ಟಮ್ಸ್ ತುಂಬ ಚೆನ್ನಾಗಿತ್ತು. ನಾವು ಬ್ಯಾಗೆಲ್ಲ ಇಟ್ಟು ಬಂದು ಹೋಟೆಲಿಗೆ ಹೋಗಿ ಲೈಟ್ ಫುಡ್ ಮಾಡಿದ್ವಿ. ಅಲ್ಲಿಂದ ನಾವು ಶಾಪಿಗೆ ಹೋದ್ವಿ. ತುಂಬ ಕಲರ್ಫುಲ್ ಆದ ಕೃಷ್ಣನ ವಿಗ್ರಹ ನೋಡಿ ಅಂತೂ ಸ್ಪೀಚ್ಲೆಸ್ ಆದೆ. ನಾನು ಅಮ್ಮನ ಹತ್ರ ಹೇಳಿದ್ದೆ, ಅದೊಂದು ತಗೊಳ್ಳೋ ಇದೊಂದು ತಗೊಳ್ಳೋ ಅಂತ. ಮಾತ್ರ ನಾನು ಯಾವ್ದು ಸಹ ತಗೊಳ್ಳಿಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಉಂಟು, ಹಾಗಾಗಿ ತಗೊಳ್ಳಿಲ್ಲ. ಆ್ಯಂಡ್ ಕೇರಳದಲ್ಲಿ ಪ್ರತಿ ಹಿಂದೂ ಮನೆಯಲ್ಲಿ ಇಂಥ ಕೃಷ್ಣ ವಿಗ್ರಹ ಇಟ್ಟು ವಿಷು ಸಮಯಕ್ಕೆ ಕಣಿ ಇರ್ತಾರೆ, ಪೂಜೆ ಮಾಡ್ತಾರೆ. ಅದಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಏಪ್ರಿಲ್ 14ಕ್ಕೆ ಪ್ರತಿಯೊಂದು ಮನೆಯಲ್ಲಿ ಈ ಥರ ಕೃಷ್ಣನಿಗೆ ಅರಶಿನ ಹೂ, ಕೊನ್ನೆಪ್ಪು ಅಂತ ಹೇಳ್ತಾರೆ, ಅದು ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಹಾಗೆ ಶಾಪಿಂಗ್ ಎಲ್ಲ ನೋಡಿ ಸೀದಾ ರೂಮಿಗೆ ಹೋದ್ವಿ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ದರ್ಶನಕ್ಕೆ ಹೋಗಬೇಕು ಅಂತ. ನಾನು 4:30ಗೆ ಎದ್ದಿದ್ದೆ, ಅಮ್ಮ 4 o'clockಗೆ ಎದ್ದಿದ್ರು. ಹಾಗೆ ತಂಗಿ ನಾನೆಲ್ಲ ಸಾರಿ ಎಲ್ಲ ಉಟ್ಟು ಕೆಳಗೆ ಬರುವಾಗ 5 o'clock ಆಗಿತ್ತು. ಹಾಗೆ ಅಲ್ಲಿಂದ ಹೂವು ಮತ್ತು ಕೃಷ್ಣನಿಗೆ ತುಳಸಿ ಮಾಲೆ ಎಲ್ಲ ತಗೊಂಡ್ವಿ. ಇದೇ ಗೋಪುರ. ಗುಡ್ ಮಾರ್ನಿಂಗ್ ಗೈಸ್, ನಾನಿವಾಗ ಶ್ರೀಕೃಷ್ಣನನ್ನು ದರ್ಶನ ಮಾಡಲಿಕ್ಕೆ ರೆಡಿಯಾಗಿದ್ದೇನೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೇನೆ, ಯಾಕಂದ್ರೆ ನನ್ನ ಕೃಷ್ಣ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಈಗ ಸಹ ಇದು ಕನಸ ನೆನಸ ಅಂತ ಗೊತ್ತಾಗ್ತಿಲ್ಲ. ನೋಡುವ ಹೇಗೆ ಇದ್ದಾನೆ ಅಂತ. ಮತ್ತು ಅವನಿಗೋಸ್ಕರ ನಾನು ಕಿರಿದಾಗಿ ತುಳಸಿ ಮಾಲೆ
ತಕೊಂಡು ಹೋಗ್ತಾ ಇದ್ದೇನೆ. ನಾವು ಶೃಂಗಾರ ಮಾಡಿದಾಗೆ ಅವನು ಸಹ ಶೃಂಗಾರವಾಗಲಿ ಅಂತ. ಹಾಗೆ ಹೋಗಿ ಬಂದು ವಿಷಯ ಹೇಳ್ತೇನೆ, ನನ್ನ ಅನುಭವ ಹೇಳ್ತೇನೆ. ನೋಡಿ, ತುಳಸಿ ಮತ್ತು ತಾವರೆಲ್ಲ ಇಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು ನಾವು. ಹಾಗೆ ಬರೀ ದರ್ಶನ ಮಾತ್ರ ಸಿಕ್ಕಿದಲ್ಲ, ಶಿವಾಳಿ ಸುತ್ತುವಂಥ ಒಂದು ಆಚರಣೆ ಇದೆ, ಅದು ಸಹ ನೋಡಲಿಕ್ಕೆ ಸಿಕ್ಕಿತ್ತು. ಹಾಗೆ ನನ್ನ ತಮ್ಮಂದು ತುಲಾಭಾರ ಕೂಡ ಇತ್ತು ಬಾಳೆಹಣ್ಣಲ್ಲಿ, ಅದು ಸಹ ಮುಗಿಸಿದ್ವಿ. ಶಿವಾಲಿ ಸುತ್ತು ಅಂದರೆ ಶ್ರೀಕೃಷ್ಣನ ವಿಗ್ರಹವನ್ನು ಆನೆ ಮೇಲೆ ಇಟ್ಟು ಸುತ್ತು ಬರುವಂಥದ್ದು. ಹಿಂದಿಂದ ಜನಗಳೆಲ್ಲ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾ ಬರ್ತಾರೆ. ನೋಡಿ, ಇದೇ ಥರ ಇದಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇದೆಲ್ಲ ಆದ ಬಳಿಕ ಶ್ರೀ ಶಾಸ್ತ್ರ ದೇವರ ದರ್ಶನ ಪಡ್ತಾರೆ ಫಸ್ಟ್, ಮತ್ತು ಒಳಗೆ ಶ್ರೀ ಗಣಪತಿದು ದರ್ಶನ, ಅದಾದಮೇಲೆ ಶ್ರೀಕೃಷ್ಣನ ದರ್ಶನ, ಮತ್ತು ಭಗವತಿ ಅಮ್ಮ ಕೂಡ ಇದ್ದಾರೆ. ಶ್ರೀಕೃಷ್ಣನಂದು ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿ ಪರಿವಾರ ದೇವರುಗಳು ಕೂಡ ಇದ್ದಾರೆ. ನೋಡಿ, ಇದೆಲ್ಲ ಹೊರಗಿನ ವ್ಯೂಸ್. 5 ರಿಂದ 6 ಗಂಟೆ ತನಕ ಜನ ಕಮ್ಮಿ ಇರ್ತಾರೆ, ಅದಾದಮೇಲೆ ತುಂಬ ರಶ್ ಇರ್ತದೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಮದುವೆಗಳು ಆಗ್ತಾನೇ ಇರ್ತದೆ. ಇಲ್ಲಿಯ ಮದುವೆಗೆ ಮುಹೂರ್ತ ಇಲ್ಲ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಮದುವೆ ಆಗ್ತಾ ಇರ್ತದೆ. ನೋಡಿ, ಇದು ದೇವಸ್ಥಾನದ ಕೆರೆ, ತುಂಬ ಮೀನುಗಳು ಸಹ ಇತ್ತು. ನಾನು ಗುರುವಾಯೂರಪ್ಪನ ದರ್ಶನ ಮುಗಿಸಿ ಬಂದಿದ್ದಷ್ಟೇ. ಅನುಭವ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಕೃಷ್ಣ ಅಂತೂ ಮುದ್ದಾಗಿದ್ದ. ಮತ್ತು ನನಗಂತೂ ಆನಂದ ಭಾಷ್ಮನೆ ಬಂತು. ನನಗೆ ಈಗಲೂ ನಂಬಲಿಕ್ಕೆ ಆಗ್ತಿಲ್ಲ ಗುರುವಾಯೂರಪ್ಪನ ನಡೆಯಲಿದ್ದೇನೆ ಅಂತ. ನಾನು ಕೇಳ್ಕೊಂಡಿದ್ದು ಇಷ್ಟೇಯ, ಇನ್ನೇನು ಪ್ರಸಿದ್ಧ ಪುಣ್ಯ ಕ್ಷೇತ್ರಕ್ಕೆ ಹೋಗುವ ರೀತಿ ಮಾಡಿಕೊಡು ಕೃಷ್ಣ ಅಂತ ಕೇಳ್ಕೊಂಡು ಹಾಗೆ ನಾವಲ್ಲಿ ತಿಂಡಿ ಸಹ ತಿಂದ್ವಿ. ತಿಂದು ಹೊರಗೆ ಬರುವಾಗ ಒಂದು ಮದುವೆ ಆಗ್ತಾ ಇತ್ತು, ಹಾಗೆ ನಿಮಗೆ ತೋರಿಸುವಂಥ ವಿಡಿಯೋ ಮಾಡಿದೆ ನೋಡಿ. ಇಲ್ಲಿಯ ಮದುವೆಗೆ ಮುಹೂರ್ತಗಳು ಬೇಕಂತ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ಇಲ್ಲಿಯವರು ಗೋಪೂಜೆ ಸಹ ಆಗ್ತಾ ಇರ್ತದೆ. ನೋಡಿ, ಇದೆ ಗೋಪೂಜೆ. ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು, ಪರ್ಚೇಸ್ ಎಲ್ಲ ಮಾಡಿ ದೇವಸ್ಥಾನದಿಂದ ಹೊರಡುವಾಗ ಸ್ವಲ್ಪ ಬೇಜಾರಾಯಿತು. ಇನ್ನೊಮ್ಮೆ ಯಾವಾಗಾದರೂ ಕರೆಸ್ಕೋ ಅಂತ ಕೇಳಿದೆ ಕೃಷ್ಣನ ಹತ್ರ. ಹಾಗೆ ಅದೆಲ್ಲ ಆದಮೇಲೆ ನಾವು ಹೋಗ್ತಾ ದಾರಿಯಲ್ಲಿ ಊಟ ಕೂಡ ಮಾಡಿದ್ವಿ. ದೇವಸ್ಥಾನದಲ್ಲಿ ಸಹ ಊಟ ಇತ್ತು, ಬಟ್ ತುಂಬ ರಶ್ ಇತ್ತು. ನಮಗೆ ಟೈಮ್ ಸಹ ಸಾಕಾಗ್ತಿಲ್ಲ ಇದು ಟ್ರೈನಿಗೆ ಹೋಗಲಿಕ್ಕೆ. ಹಾಗಾಗಿ ಹೋಟ್ಲಲ್ಲಿ ಊಟ ಮಾಡಿ ಹೊರಟ್ವಿ. ಗೈಸ್, ನಮ್ಮದು ಶಾಪಿಂಗ್ಸ್ ಎಲ್ಲ ಆಯಿತು. ಹಾಗೆ ನಾವು ದೇವಸ್ಥಾನದಿಂದ ಹೊರಟಿ ಈಗ ಗುರುವಾಯೂರು ರೈಲ್ವೆ ಸ್ಟೇಷನಿಗೆ ಮುಟ್ಟಿದ್ದೇವೆ. ಇಲ್ಲಿಂದ ತ್ರಿಶೂರಿಗೆ ಒಂದು ಟ್ರೈನಲ್ಲಿ ಹೋಗಬೇಕು, ಅಲ್ಲಿಂದ ಕಾಸರಗೋಡಿಗೆ ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಿದ್ದೇವೆ. ಫೈನಲಿ ತ್ರಿಶೂರ್ ರೈಲ್ವೆ ಸ್ಟೇಷನಲ್ಲಿ ಮುಟ್ಟಿದ್ವಿ. ಇಲ್ಲಿಂದ 8:20ಗೆ ಅಮೃತ್ ಭಾರತ್ ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಇತ್ತು. ಪ್ರತಿ ಬುಧವಾರ ಈ ಎಕ್ಸ್ಪ್ರೆಸ್ ಇದೆ. ಆ್ಯಂಡ್ ಇದು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಟ್ರೈನ್. ನನಗೆ ತುಂಬ ಖುಷಿಯಾಯಿತು, ಹೈಜಿನಿಕ್ ನೋಡಿ. ಆ್ಯಂಡ್ ಸ್ಪೀಡ್ ಕೂಡ ಇತ್ತು. ಆಲ್ಮೋಸ್ಟ್ 2 o'clock ಆಗುವಾಗ ನಾವು ಕಾಸರಗೋಡು ಮುಟ್ಟಿದ್ವಿ. ಮಿಡ್ನೈಟ್ 2 o'clock ಆಗುವಾಗ. ನೋಡಿ, ಇಳಿವಾಗ ನನ್ನ ಮುಖ ಈ ಥರ ಇತ್ತು ನಿದ್ದೆಯಲ್ಲಿ. ಆ್ಯಂಡ್ ಅಲ್ಲಿಂದ ನಾವು ಆಟೋ ಮಾಡಿ ಮನೆಗೆ ಹೋದ್ವಿ. ನನ್ನ ಎಲ್ಲ ವ್ಲಾಗ್ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿದ್ದೀರಿ, ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋಗೆ ಸಿಗೋಣ. ಓಕೆ, ಬಾಯ್. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್.